ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 22ನೇ ತಾರೀಕು ಸೋಮವಾರ, ಚತುರ್ಥಿ ಹಸ್ತ ನಕ್ಷತ್ರ ಇರುವಂಥ ಶುಭ ದಿನ. ಆದರೆ ಹುಣ್ಣಿಮೆ ಹಿಂದೆ ಮುಂದೆ ಚತುರ್ಥಿ ಅಷ್ಟು ಉಳಿತಲ್ಲ ಅಲ್ಲ, ಅದರಿಂದ ಈ ದಿನ ಅಷ್ಟು ಶುಭ ಕಾರ್ಯಗಳಿಗೆ ಅನುಕೂಲವಿಲ್ಲ. ಆದರೆ ಗ್ರಹಗತಿಗಳಲ್ಲಂತೂ ಉತ್ತಮವಾದಂಥ ಬೆಳವಣಿಗೆ ಇರುತ್ತೆ ನೋಡಿ. ಈ ದಿನ ಸೋಮವಾರ ಮೇಷರಾಶಿಯವರಿಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಪ್ರಗತಿಗಳನ್ನು ಕಾಣುವಂಥ ದಿನ. ಕೆಲಸದಲ್ಲಿ ಉತ್ಸಾಹದಲ್ಲಿರ್ತೀರಿ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಅನುಕೂಲತೆಗಳನ್ನು, ನಿಮಿಷ್ಟಾರ್ಥಗಳು ಸಿದ್ಧಿಯಾಗುವಂತಹ ವಾತಾವರಣಗಳನ್ನು, ದೊಡ್ಡ ಮಟ್ಟದ ಲಾಭವನ್ನು ನೋಡುವಂತಹ ಶುಭ ದಿನ ಇದನ್ನು ನಿಮ್ಮದಾಗುತ್ತೆ. ವೃಷಭ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಏನೇನು ಮಾಡಬೇಕಾದರೂ ಸಹ ಭಗವಂತನ ಒಂದು ನೆನೆಸ್ಕೊಳ್ಳುವಂತಹ ವಾತಾವರಣಗಳಂತೂ, ಅಂದರೆ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ಮತ್ತು ಆದಷ್ಟು ಸಹ ನಿಷ್ಠಾವಂತರಾಗಿ ವ್ಯವಹಾರಗಳನ್ನು ಮಾಡ್ತಿರ್ತೀರಿ. ಬೇರೆಯವರ ಬಗ್ಗೆ ಹೊಟ್ಟೆ ಉರಿ ಪಡುವಂಥದ್ದಾಗಲಿ, ಬೇರೆಯವರ ಬಗ್ಗೆ ಅವಹೇಳನವಾಗಿ ಮಾತನಾಡುವಂತಹ ವಾತಾವರಣಗಳಂತೂ ನಿಮ್ಮಲ್ಲಿರೋದಿಲ್ಲ. ಯಾಕೆ ಅಂತಂದರೆ ಎಲ್ಲರೂ ಸಹ ಗೌರವಿಸುವಂತಹ ವಾತಾವರಣಗಳಲ್ಲಿ ಬೆಳೆದಿರ್ತೀರಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಾರೆ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಾಂದರೆ ಮನಸ್ಸಿಗೆ ನೋವುಗಳನ್ನುಂಟು ಮಾಡಿ, ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡು ಇಲ್ಲಿ ಸಲ್ಲದ ವಾತಾವರಣಗಳನ್ನು ನಾವೇ ಬದಲಾವಣೆ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ನಂತರದಲ್ಲಿ ನೋಡಿ, ಮಿಥುನ ರಾಶಿಯವರಿಗೆ ವ್ಯವಹಾರ ಪ್ರಗತಿ ಇದೆ, ಹೊಸ ಹೊಸ ಕೆಲಸಗಳಂತೂ ಆಗಮನ ತುಂಬ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲೂ ತೃಪ್ತಿಕರವಾದಂತಹ ವಾತಾವರಣಗಳಿದೆ. ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ಮತ್ತು ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಯಾಕೆಂದರೆ ನಿಮಗೆಲ್ಲ ಅನುಕೂಲತೆಗಳಾಗುವಂಥ ಗ್ರಹಗಳಿತ್ತು ಉಚ್ಚ ಸ್ಥಾನದಲ್ಲಿರುತ್ತೆ. ಆದರೆ ಹಣಕಾಸು ಅಂತ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಖಂಡಿತವಾಗಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೋಪ, ಸ್ವಲ್ಪ ದುಡುಕು, ಸ್ವಲ್ಪ ಆತುರ ಇದೆಲ್ಲವೂ ಸಹ ಸ್ವಲ್ಪ ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅನುಕೂಲತೆಗಳನ್ನು ಮಾಡ್ತೀರಿ. ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಇದೆ, ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಮತ್ತು ಏನೇ ಬಂದರೂ ಸಹ ಅದನ್ನು ಸ್ವಾಗತಿಸಬೇಕು. ಕಷ್ಟ, ಸುಖ, ನೋವು, ನಲಿವು ಎಲ್ಲದನ್ನು ಸಹ ಒಂದೇ ರೀತಿ ಸ್ವಾಗತವನ್ನು ಮಾಡಿಕೊಂಡು, ಕಷ್ಟ ಬಂತು ಅಂದಾಗ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದು, ಸುಖ ಬಂದಾಗ ಹಿಗ್ಗುವಂಥದ್ದನ್ನು ಮಾಡೋದನ್ನು ಸ್ವಲ್ಪ ಎಲ್ಲವೂ ಸಹ ಸಮತೋಲನವಾಗಿ ತೊಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅನುಕೂಲವಾಗಿರುತ್ತೆ. ಇನ್ನು ಸಿಂಹರಾಶಿವರೆಗೂ ಸಹ ದೃಷ್ಟಿದೋಷಗಳು ಜಾಸ್ತಿ ಇದೆ ನಿಮಗೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವಂಥ ಸನ್ನಿವೇಶಗಳು, ದಾಯಾದಿ ಕಲಹಗಳಾಗುವಂಥದ್ದು, ಭೂಮಿ ವಿಚಾರಕ್ಕೆ ಸಣ್ಣ ಪುಟ್ಟ ಗೊಂದಲಗಳು, ಮನಸ್ತಾಪಗಳು, ಬೇಸರಗಳು, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಬಡದಾಟಗಳು ಆಗುವಂಥ ಸನ್ನಿವೇಶಗಳು, ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಜಾಗ್ರತೆ ಎರಡನ್ನೂ ವಹಿಸಬೇಕಾಗ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಆಗುವಂಥ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಗಳು, ಪ್ರಯತ್ನಿಸಿದ ಕೆಲಸದಲ್ಲಿ ಸ್ವಲ್ಪ ವಿಫಲತೆಗಳು, ಇದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಪ್ರಗತಿಯಲ್ಲಿರುತ್ತೆ. ಜೊತೆಯಲ್ಲಿ ನಿಮಗೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ, ಹೈನುಗಾರಿಕೆ ಮಾಡಿದ್ರೆ ತುಂಬ ಲಾಭ ಸಿಗುತ್ತೆ ನಿಮಗೆ. ಯಾರಾದರೂ ರೈತಾಪಿ ವರ್ಗದಲ್ಲಿ ಅದು ಸಾಕಾಣಿಕೆಗಳು, ಬೆಳೆ ಬೆಳೆಯುವಂಥದ್ದು ಏನಾದ್ರು ಮಾಡೋಕೆ ಹೋದಾಗ ತುಂಬ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ಈ ಕನ್ಯಾ ರಾಶಿಯವರಿಗಿರುತ್ತೆ. ನಂತರದಲ್ಲಿ ಈ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರ ಅಂತ ಬಂದಾಗಲೇ ನಿಮಗೆ ಸಮಸ್ಯೆಗಳು ಬರುತ್ತೆ. ಇಲ್ಲ ಗಲಾಟೆಗಳಾಗುತ್ತೆ, ಇಲ್ಲ ಬೇಸರವಾಗುತ್ತೆ, ಇಲ್ಲ ಗೊಂದಲಗಳಾಗುತ್ತೆ, ಇಲ್ಲ ಮನಸ್ತಾಪಗಳಾಗುತ್ತೆ. ಇಲ್ಲಾಂದರೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳಂತೂ ಆ ಹಣಕಾಸಿನ ವಿಚಾರ ಬಂದಾಗ ಆಗುತ್ತೆ. ಯಾಕೆಂದರೆ ನಿಮಗೆ 7ನೇ ಮನೆಯಲ್ಲಿ ಸ್ವಲ್ಪ ಶುಕ್ರ ಸೇರಿಕೊಳ್ತಾನೆ. ಒಂದು ಸ್ವಲ್ಪ ದೃಷ್ಟಿದೋಷಗಳು, ಹಣಕಾಸಿನ ದೃಷ್ಟಿ ನಿಮ್ಮನ್ನು ಕಂಡಾಗ ನಿಮ್ಮ ಶ್ರಮ ಎಷ್ಟೋ ಇರುತ್ತೆ, ಹಣಕಾಸಿನ ಶ್ರಮಕ್ಕೆ ತುಂಬವನ್ನು ಕಷ್ಟಪಟ್ಟಿರ್ತೀರಿ ಹಣಕ್ಕೋಸ್ಕರವಾಗಿ. ಆದರೆ ಬೇರೆಯವರು ಅದನ್ನ ಬಗ್ಗೆನೇ ಕೆಟ್ಟದಾಗಿ ಮಾತನಾಡ್ತಾರಲ್ಲ, ಅದು ನಿಮಗೆ ದೊಡ್ಡ ಮಟ್ಟದ ಬೇಸರವನ್ನುಂಟು ಮಾಡುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆದಷ್ಟು ಸಹ ನಾನು ಹೇಳುವಂಥದ್ದು ತೋರಿಕೆಗಳನ್ನು ಜಾಸ್ತಿ ಮಾಡಿಕೊಳ್ಬೇಕು. ಗೋಪ್ಯವಾಗಿ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳಂತೂ ಈ ವರ್ಷ ಖಂಡಿತವಾಗಿ ಜಾಸ್ತಿ ನಿಮ್ಮ ಮನೆಗಳಲ್ಲಾಗುತ್ತೆ. ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಿ. ಭೂಮಿ ಖರೀದಿಯನ್ನು ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಏನಾದರೂ ಖರೀದಿಗಳನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಹೊಸ ಹೊಸ ಆಲೋಚನೆಗಳನ್ನು ತುಂಬ ಜಾಸ್ತಿ ಮಾಡ್ತೀರಿ ನೀವು. ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಸ್ವಲ್ಪ ದೃಷ್ಟಿದೋಷಗಳು ಇರುತ್ತೆ, ಜಾಗ್ರತೆಯನ್ನು ವಹಿಸಿ. ಧನುಸ್ಸು ರಾಶಿಯವರಿಗೆ ವ್ಯವಹಾರ ದೊಡ್ಡ ವ್ಯವಹಾರಗಳು ಬರುತ್ತೆ, ಶುಭ ಕಾರ್ಯಗಳಾಗುತ್ತೆ. ಮತ್ತು ಕೆಲಸದಲ್ಲಿ ಪ್ರಗತಿ ಇದೆ. ಕೆಲಸಕ್ಕೋಸ್ಕರವಾಗಿ ಹೊರ ದೇಶಗಳು, ಹೊರ ರಾಜ್ಯಗಳಿಂದ ಸುತ್ತುವಂತಹ ವಾತಾವರಣಗಳು ನಿಮಗೆ ಬರುತ್ತೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆ ಮಾತುಗಳು ಬರುತ್ತೆ. ತುಂಬ ಲಾಭದಾಯಕವಾಗುವಂಥದ್ದು ಧನುಸ್ಸು ರಾಶಿಯವರಿಗಿರುತ್ತೆ. ಮಕರ ರಾಶಿಯವರಿಗೆ ಕೋಪ ಶಮನವಾಗಿದೆ. ಬಂಧು ಮಿತ್ರ ಪ್ರೀತಿ ವಾತ್ಸಲ್ಯಗಳು ತುಂಬ ಜಾಸ್ತಿ ಇದೆ. ಕೆಲಸ ಮಾಡುವಂಥ ಜಾಗದಲ್ಲಿ ಹೊಗಳಿಕೆ ಮಾತುಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಸ್ನೇಹಿತರು ಬಂಧುಗಳಿಂದ ಸಹಕಾರ, ಸಹಯೋಗ,
ನಿಮ್ಮ ಕಷ್ಟಗಳಿಗೆ ನೆರವಾಗುವಂಥದ್ದು, ನಿಮ್ಮ ಕಷ್ಟ ಸುಖಗಳಿಗೆ ಅವರೆಲ್ಲರೂ ಭಾಗಿಯಾಗುವಂಥದ್ದು, ಕೈಲಾದಂಥ ಸಹಕಾರ ಸಹಯೋಗ ಮಾಡುವಂಥ ವಾತಾವರಣಗಳಂತೂ ಮಕರ ರಾಶಿಯವರಿಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ತಂದೆಯಿಂದ ಪ್ರೀತಿ ವಾತ್ಸಲ್ಯಗಳ ಜೊತೆಯಲ್ಲಿ ನಿಮಗೆ ನಿಮ್ಮ ಹೆಂಡತಿಯ ಮನೆ ಕಡೆಯಿಂದ ನಿಮಗೆ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ಮಾಡ್ತಾರೆ. ನಿಮ್ಮ ಸಂಕಷ್ಟಗಳು ಸಮಸ್ಯೆಗಳು ಬಂದಾಗ ನೆರವಾಗ್ತಾರೆ, ನಿಮಗೆ ಧೈರ್ಯದ ಮಾತುಗಳನ್ನು ಆಡ್ತಾರೆ, ಮತ್ತು ಅವರಿಂದ ಒಂದು ರೀತಿಯಾದಂತಹ ಸಹಕಾರ ಸಹಯೋಗ, ಒಂದು ಪ್ರೀತಿ ವಾತ್ಸಲ್ಯ ಎಲ್ಲವೂ ಸಹ ನಿಮಗೆ ಸಿಗುವಂತಹ ವಾತಾವರಣಗಳಂತೂ ಕುಂಭರಾಶಿಯವರಿಗಿರುತ್ತೆ. ಮೀನರಾಶಿಯವರಿಗೆ ಹೊರಗಡೆ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳು ಎಲ್ಲವೂ ಸಹ ಇದೆ. ಶ್ರಮ ಜಾಸ್ತಿ ಇದೆ, ಫಲ ಬಹಳ ಕಡಿಮೆ ಇದೆ. ಎಷ್ಟೊಂದು ಆ ಶ್ರಮಕ್ಕೆ ತಕ್ಕಂಥ ಫಲಗಳು ಸಿಗ್ತಾ ಇರಲ್ಲ. ಹಣಕಾಸಿನ ವಿಚಾರ ಅಂತ ಬಂದಾಗ ಗಲಾಟೆಗಳಾಗುತ್ತೆ, ಇಲ್ಲ ದುಂದು ವೆಚ್ಚಗಳಾಗುತ್ತೆ, ಇಲ್ಲಾಂದರೆ ಮನಸ್ತಾಪಗಳಾಗುತ್ತೆ, ಬೇಸರಗಳಾಗುತ್ತೆ, ಈ ಥರದ ವಾತಾವರಣ. ಅದನ್ನು ಬಿಟ್ಟರೆ ತಿರ್ಗಿ ಕೆಲಸಕ್ಕೆ ಅಂತ ಬಂದಾಗ ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಮಟ್ಟದ ಅನುಕೂಲ ಇವೆಲ್ಲವೂ ಮಾಡುತ್ತೆ. ಹಣಕಾಸಿನ ವಿಚಾರ ಬಂದಾಗ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದನ್ನು ವಿಶೇಷವಾದಂತಹ ದಿನ ಈ ದಿನ ಸೋಮವಾರ. ಈ ದಿನದ ಕಾರ್ಯಕ್ರಮ ಈ ಥರ ಇದ್ದರೆ ನಾಳೆ ದಿನ ನೋಡಿ 23ನೇ ತಾರೀಕು ಮಂಗಳವಾರ ಹುಣ್ಣಿಮೆ ಬಂದಿದೆ. ಇದು ಚೈತ್ರ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ. ಚೈತ್ರ ಮಾಸದ ಹುಣ್ಣಿಮೆಗೆ ಚೈತ್ರ ಹುಣ್ಣಿಮೆ ಅಂತ ಹೇಳ್ತಿರ್ತೀವಿ. ಇದು ಬೆಂಗಳೂರು ಕರಗಾರ ಆಗುವಂಥ ಶುಭ ದಿನ. ಎಲ್ಲರೂ ಸಹ ಧರ್ಮರಾಯರ ಕರಗ ಆಗುತ್ತೆ. ನಾವೆಲ್ಲರೂ ಭೇಟಿ ಕೊಡೋಣ. ಮತ್ತು ಬಿಳಿಗಿರಿ ರಂಗನಾಥ ಸ್ವಾಮಿ ವ್ರತ ಆಗುತ್ತೆ ನಾಳೆ ದಿನ, ಅದೆಲ್ಲರೂ ಸಹ ಭೇಟಿ ಕೊಡೋಣ ಅಂತ ಹೇಳ್ತಾ, ನಾಳೆ ದಿನ ಹುಣ್ಣಿಮೆ ದಿನ ಏನೇನು ದಿನಗಳಿದೆ, ಹೆಂಗಿದೆ ದಿನ ನೋಡೋಣ. ಈ ದಿನದ ಕಾರ್ಯಕ್ರಮ ಅಂತೂ ಈ ದಿನ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ನಿಮ್ಗೆ ಸಿಗ್ತೇನೆ, ಭೇಟಿ ಮಾಡೋಣ. ನಮಸ್ಕಾರ.